ಬೆಳಗಿನ ಬ್ರೇಕ್ಫಾಸ್ಟ್ಗೆ ಗರಿ ಗರಿಯಾದ ದೋಸೆ ಜೊತೆಗೆ ಚಟ್ನಿ ಹಾಗೂ ಸಾಂಬಾರಿದ್ದರೆ ಎಷ್ಟು ಚೆನ್ನಾಗಿರ್ತದೆ ಅಲ್ವಾ. ಇವತ್ತು ಪಕ್ಕಾ ಸ್ಟ್ರೀಟ್ ಸ್ಟೈಲಲ್ಲಿ ಕ್ರಿಸ್ಪಿ ದೋಸೆ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಕಡಿಮೆ ಸಾಮಗ್ರಿ ಬಳಸಿ ತಯಾರಿಸಿದ ಈ ದೋಸೆ ಅತ್ಯಂತ ಸುಲಭವಾಗಿ ಮನೆಯಲ್ಲೇ ನಾವು ತಯಾರಿಸಬಹುದು. ಕ್ಯಾಂಟೀನ್ಗಳಲ್ಲಿ, ಚಿಕ್ಕ ಚಿಕ್ಕ ಹೋಟೆಲ್ಗಳಲ್ಲಿ ಈ ರೀತಿ ದೋಸೆಯನ್ನು ಮಾಡ್ತಾರೆ. ಇದಕ್ಕೆ ಮೊಸರಾಗಲಿ, ಸೋಡಾ, ರವೆ ಏನನ್ನೂ ಬಳಸಿಲ್ಲ. ತುಂಬ ಸಿಂಪಲ್ ಆಗಿ ಇದನ್ನು ಮಾಡಬಹುದು. ನಮಸ್ತೆ ವೀಕ್ಷಕರೇ, ನಿಧಿ ಅಡುಗೆ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಈ ದೋಸೆಗೆ ಇಲ್ಲಿ ಒಂದು 2 ಕಪ್ಪಷ್ಟು ದೋಸೆ ಅಕ್ಕಿಯನ್ನು ಒಂದು ಪಾತ್ರೆಯಲ್ಲಿ ಸೇರಿಸಿದ್ದೇನೆ. 2 ಸ್ಪೂನಷ್ಟು ಉದ್ದಿನಬೇಳೆ, 2 ಸ್ಪೂನಷ್ಟು ಕಡಲೆಬೇಳೆ ಹಾಗೂ 1/4 ಸ್ಪೂನಷ್ಟು ಮೆಂತೆಕಾಳು ಇವೆಲ್ಲವನ್ನು ಒಟ್ಟಿಗೆ ಒಂದೇ ಪಾತ್ರೆಯಲ್ಲಿ ಸೇರಿಸಬೇಕು. ನೀರು ಹಾಕಿ ಚೆನ್ನಾಗಿ ಒಂದು 3 ರಿಂದ 4 ಸಲ ತೊಳೆದು ಕನಿಷ್ಠ ಒಂದು 4 ಗಂಟೆಗಳ ಕಾಲ ಇದನ್ನು ನೆನೆಸಬೇಕು. ಈಗ ನೋಡಿ, ತೊಳೆದ ಅಕ್ಕಿ ಮೆಂತೆಯನ್ನು ಸ್ವಚ್ಛವಾದ ನೀರಲ್ಲಿ ನೆನೆಸಲಿಕ್ಕೆ ಹಾಕಿದ್ದೇನೆ. ಈಗ ಕರೆಕ್ಟಾಗಿ ಒಂದು 4 ಗಂಟೆ ನೆನೆಸಿದ್ದು ಆಗಿದೆ. ನೆನೆಸಿದ ಅಕ್ಕಿ ಬೇಳೆಯ ನೀರನ್ನು ಬಸಿದು ತೆಗೆದಿಡುವ ಹಾಗೂ ಇದನ್ನು ಮಿಕ್ಸಿ ಜಾರಿಗೆ ಸೇರಿಸಬೇಕು. ಅಗತ್ಯಕ್ಕೆ ಬೇಕಾದಷ್ಟೇ ನೀರನ್ನು ಸೇರಿಸಿ ನುಣ್ಣಗೆ ಇದನ್ನು ರುಬ್ಬಿಕೊಳ್ಬೇಕು. ನೋಡಿ, ರುಬ್ಬಿದ ಹಿಟ್ಟು ಈ ರೀತಿ ಸ್ಮೂತ್ ಆಗಿರಬೇಕು. ಈಗ ಇದನ್ನು ಒಂದು ಪಾತ್ರೆಗೆ ಸೇರಿಸುವ. ಗ್ರೈಂಡ್ ಮಾಡಿದ ಮಿಕ್ಸಿ ಜಾರಿಗೆ ಒಂದು ಅರ್ಧ ಕಪ್ಪಷ್ಟು ನೀರನ್ನು ಸೇರಿಸಿ ಹಿಟ್ಟಿಗೆ ಸೇರಿಸಿಕೊಳ್ಬೇಕು. ಸ್ಪೂನ್ ಅಥವಾ ಸೌಟಿನಿಂದ ಮಿಕ್ಸ್ ಮಾಡಿಕೊಳ್ಬೇಕು. ಈ ಹಿಟ್ಟು ಈಗ ಫರ್ಮೆಂಟ್ ಆಗಬೇಕು. ಹಾಗಾಗಿ ಓವರ್ನೈಟ್ ಇದನ್ನಿಲ್ಲಿ ಫರ್ಮೆಂಟ್ ಮಾಡಲಿಕ್ಕೆ ಇಡ್ತಾ ಇದ್ದೇನೆ. ನೋಡಿ, ನೆಕ್ಸ್ಟ್ ಡೇ ಹಿಟ್ಟು ಒಳ್ಳೆ ಹುಳಿ ಬಂದಿದೆ. ಇದನ್ನಿಲ್ಲಿ 1 ರಿಂದ 2 ನಿಮಿಷಗಳ ಕಾಲ ಈ ರೀತಿಯಲ್ಲಿ ಮಿಕ್ಸ್ ಮಾಡಿಕೊಳ್ಳುವ. ಹಿಟ್ಟು ಚೆನ್ನಾಗಿ ಮಿಕ್ಸ್ ಆದ ನಂತರ ರುಚಿಗೆ ಉಪ್ಪನ್ನು ಸೇರಿಸಿ ಪುನಃ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಹಿಟ್ಟಿದು ಸ್ಥಿರತೆ ನೋಡಿ ಈ ರೀತಿಯಲ್ಲಿ ಇರಬೇಕು. ಈಗ ದೋಸೆಯನ್ನು ಒಂದೊಂದಾಗಿ ಕಾಯಿಸುವ. ಬಿಸಿ ಕಾದ ತವಾದ ಮೇಲೆ ನೀರನ್ನು ಚಿಮುಕಿಸಿ ಒರೆಸಿಟ್ಟುಕೊಳ್ಬೇಕು ಹಾಗೂ ಫ್ಲೇಮ್ ಇದೆಯಲ್ಲ ಮೀಡಿಯಮಲ್ಲಿ ಇಡಬೇಕು. ಈಗ 1 ಸೌಟಷ್ಟು ಹಿಟ್ಟನ್ನು ತವಾದ ಮೇಲೆ ಸ್ಪ್ರೆಡ್ ಮಾಡಿಕೊಳ್ಬೇಕು. ನಿಮಗೆ ಎಷ್ಟು ತೆಳು ದೋಸೆ ಬೇಕು ನೋಡಿ ಅಷ್ಟು ಸ್ಪ್ರೆಡ್ ಮಾಡಿಕೊಳ್ಳಿ. ಈಗ ಹಿಟ್ಟಿನ ಮೇಲಿನ ನೀರಿನ ಅಂಶ ಡ್ರೈ ಆದ ಮೇಲೆ 1 ಸ್ಪೂನಷ್ಟು ತುಪ್ಪ ಅಥವಾ ಎಣ್ಣೆಯನ್ನು ಸೇರಿಸಿಕೊಳ್ಬೇಕು. ಮೀಡಿಯಂ ಉರಿಯಲ್ಲೇ ಚೆನ್ನಾಗಿ ಕೆಂಪಗಾಗುವವರೆಗೆ ಕಾಯಿಸಬೇಕು. ಈಗ ನೋಡಿ, ತವಾದಿಂದ ದೋಸೆ ಎದ್ದು ಬರಲು ಪ್ರಾರಂಭವಾಗಿದೆ. ನೋಡಿ, ಅಂಚಿಂದೆಲ್ಲ ಎದ್ದು ಬಂದಿದೆ. ಈಗ ಇದನ್ನು ಈ ರೀತಿ ರೋಲ್ ಮಾಡಿ ಕಾವಲಿಯಿಂದ ತೆಗೆಯುವ. ನೋಡಿ, ದೋಸೆ ಎಷ್ಟು ಗರಿ ಗರಿಯಾಗಿ ಕ್ರಿಸ್ಪಾಗಿ ಬಂದಿದೆ ಅಂತ. ಇದೇ ರೀತಿ ಉಳಿದ ದೋಸೆಗಳನ್ನು ಸಹ ಕಾಯಿಸಿಕೊಳ್ಳುವ. ಸ್ಪ್ರೆಡ್ ಮಾಡಿದ ದೋಸೆಯ ಮೇಲೆ ತುಪ್ಪ ಅಥವಾ ಎಣ್ಣೆಯನ್ನು ಸೇರಿಸಿ ಚೆನ್ನಾಗಿ ಕಾದ ಮೇಲೆ, ಕೆಂಪಗಾದ ಮೇಲೆ ಈ ರೀತಿ ರೋಲ್ ಮಾಡಿ ತವಾದಿಂದ ತೆಗೆಯುವ. ಅಥವಾ ನೀವು 1 ಬಾರಿ ಇದನ್ನು ಫೋಲ್ಡ್ ಮಾಡಿ ಸಹ ಕಾವಲಿಯಿಂದ ತೆಗಿಬಹುದು. ಕಾದ ದೋಸೆಯನ್ನು ಸಾಂಬಾರು ಹಾಗೂ ಚಟ್ನಿ ಜೊತೆಗೆ ಸರ್ವ್ ಮಾಡ್ತಾ ಇದ್ದೇನೆ. ನೋಡಿದ್ರಲ್ಲ ಎಷ್ಟು ಸಿಂಪಲ್ ಆಗಿ ಕ್ರಿಸ್ಪಿಯಾದ ಸ್ಟ್ರೀಟ್ ಸ್ಟೈಲ್ ದೋಸೆಯನ್ನು ಮನೆಯಲ್ಲೇ ತಯಾರಿಸಬಹುದಂತ. ಅದು ಸಹ ಕಡಿಮೆ ಇಂಗ್ರೀಡಿಯೆಂಟ್ ಬಳಸಿ ತಯಾರಿಸಿದ್ದೇನೆ. ನೀವು ಟ್ರೈ ಮಾಡಿ ಹಾಗೂ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ಸವಿಯಿರಿ. ರೆಸಿಪಿ ವಿಡಿಯೋ ಇಷ್ಟವಾಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಕೊಡುವುದರ ಜೊತೆಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.